ನಿಮ್ಮ ಹೆಸರು? ಡಾಕ್ಟರ್ ಹರ್ಷವರ್ಧನ್, ಇಲ್ಲಿ ಮಾಗಡಿ ಆಸ್ಪತ್ರೆ ಡಾಕ್ಟರ್. ಆಕ್ಸಿಜನ್ ಏನಾದರೂ ಸಮಸ್ಯೆ ಹೊರಗಡೆ ಹೋಗಂಗೆ ಹೊಸ ಆಸ್ಪತ್ರೆ ಬೇಕಾಗಿಲ್ಲ, ಏನೋ ಬೇಕಾಗಿಲ್ಲ ಸರ್. ನಮಗೇನು ಹೊಸ ಬಿಲ್ಡಿಂಗ್ ಬೇಡ, ನಮಗೆ ಜನ ಸಿಕ್ಬಿಟ್ರೆ ಸಾಕೀಗ. ಹಳೇ ರೇಡಿಯಾಲಜಿಸ್ಟು ಕೆಳಗಡೆನೆ ಕೂತ್ಕೊಂಡು ಎಷ್ಟೋ ಸ್ಕ್ಯಾನಿಂಗ್ ಮಾಡ್ತಾಯಿದ್ರು. ಏನಂದರೆ ಈಗ ಸ್ವಲ್ಪ ಎಲ್ಲ ಹೈ ಟೆಕ್ನಾಲಜಿ ಅದು ಇದು ಬಂದಿದೆ, ಮೆಷಿನ್ಸ್ ಎಲ್ಲ ಹೊಸದಾಗಿ ಬಂದಿದೆ. ಆಮೇಲೆ ಹೊಸದೊಂದು ಕಣ್ಣಿನ ಬಂದಿದೆ, 2 ಮಿನಿಟ್ಸಲ್ಲಿ ನಮ್ಮ ಪವರ್ ಟೆಸ್ಟ್ ಮಾಡ್ತಾರೆ. ಎಲ್ಲೂ ಇಲ್ಲ, ಇಡೀ ನಮ್ಮ ಇದರಲ್ಲೇ ಎಲ್ಲೂ ಇಲ್ಲ. ತೋರಿಸ್ತೀನಿ ಅದು ಕೆರೆಟೋಮೀಟರ್ ಅಂದ್ಬಿಟ್ಟು. ಮುಂಚೆ ಆದರೆ ನಿಮ್ಮನ್ನು ಕೂರಿಸಿ ಕ್ಲಾಸಲ್ಲೇ ಇಟ್ಟು ಹತ್ರ ದೂರ ಅದು ಓದಿ ಬ್ಲ್ಯಾಕ್ ರೂಮ್ ಅದೆಲ್ಲ ಹೋಯ್ತಿ. ಹೊಸದೊಂದು ಬಂದಿದೆ, ಜಸ್ಟ್ 2 ಮಿನಿಟ್ಸಲ್ಲಿ ನಮ್ಮದು ರಿಪೋರ್ಟ್ ಕೊಟ್ಬಿಡ್ತಾರೆ. ಡಯಾಬಿಟಿಕ್ ಇಲ್ಲೇ ಇದೆ. ಡಯಾಬಿಟಿಕ್ ಇದ್ದರೆ ಒಂದು ಕಣ್ಣಿಗೆ ಒಂದು ಡ್ರಾಪ್ಸ್ ಹಾಕ್ತಾರೆ, ರೆಟಿನಾ ಅಂತ. ಅದು ಹಾಕಿ ಒಂದು 2 ಅವರ್ಸ್ ಕೂರಿಸಿ ಅವಾಗ ಟೆಸ್ಟ್ ಮಾಡೋದು. ಆ ಥರದ್ದೆಲ್ಲ ನಮ್ಮಲ್ಲಿ ತುಂಬ ಚೆನ್ನಾಗಿದೆ. ಇದು ಕಣ್ಣಿಂದು ಬಂದಿದೆಯಲ್ಲ ಮೆಷಿನ್, ಯಾರಿದಾರ ನೋಡಿ ಅಲ್ಲಿ. ಆಕ್ಸಿಜನ್ ಇಲ್ಲದೆ ರಾಮಚಂದ್ರ ಸತ್ತು ಇನ್ ಕೇಸ್ ಅವರೊಬ್ಬರೇ ಅಲ್ಲ ಸರ್, ಸುಮಾರು ಜನಕ್ಕೆ ಆಕ್ಸಿಜನ್ ಕೊರತೆ ಆಗಿದೆ. ಬಟ್ ನೀವು 1 ಮಂತ್ ಬ್ಯಾಕ್ ಯಾರು ಇದ್ರೆ ನೋಡಿ ಸರ್, ಬೇಕಾದ್ರೆ 1.5 ಲಕ್ಷ ನಾವು ಇಮಿಡಿಯೇಟ್ ಆಗಿ ನಾನೇ ಅಪಾಯಿಂಟ್ಮೆಂಟ್ ಕೊಟ್ಬಿಡ್ತೀನಿ ರೇಡಿಯಾಲಜಿಸ್ಟ್. ಅಲ್ಲಲ್ಲ, ಅವ್ರ ಫ್ರೆಂಡ್ಸ್ ಯಾರು ಇದ್ರೆ ಅವ್ರಿಗೆ ಬಂದು ಇಲ್ಲಿ ಬೇಕಾದ್ರೆ ಅವ್ರಿಗೆ ಮಾಮೂಲಿ ಗೌರ್ಮೆಂಟ್ ಅದೆಲ್ಲ ಕೊಡ್ತೀನಿ. 1.5 ಲಕ್ಷ ಪೇಮೆಂಟ್ ಕೊಡ್ತೀವಿ ಸರ್. ಯಾರು ಇದ್ರೆ ನೋಡಿ ಸರ್ ದಯವಿಟ್ಟು. ಪತ್ರಿಕೆ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ನಮ್ಮ ಪೇಷಂಟ್ ನಾನು ವಿಚಾರಿಸಿದೆ ಅವತ್ತು, ಅವ್ರನ್ನ ಬೇರೆ ಹಾಸ್ಪಿಟ್ಲಿಂದ ಇಲ್ಲಿಗೆ ರೆಫರ್ ಮಾಡಿದ್ದಾರೆ. ನಮ್ಮ ಹಾಸ್ಪಿಟ್ಲಲ್ಲಿ ಆಕ್ಸಿಜನ್ ಇಲ್ಲ ಅಂತ ಸತ್ತಿಲ್ಲ. ಆಕ್ಸಿಜನ್ ಇಲ್ಲ ಇಲ್ಲ ಆಕ್ಸಿಜನ್ ಇಂದ ಸತ್ತಿಲ್ಲ. ಆಕ್ಸಿಜನ್ ಇದೆ ನಮ್ಮ ಹತ್ರ, 3 ಸಿಲಿಂಡರ್ ಎಲ್ಲ ಇದೆ. ಕಾನ್ಸಂಟ್ರೇಟು ಇಟ್ಟಿದ್ದೀವಿ, ಸ್ಪಾಟಲ್ಲಿ ಇಟ್ಟಿದ್ದೀವಿ, ವೆಹಿಕಲ್ಗೂ ಇಟ್ಟಿದ್ದೀವಿ. ಪತ್ರಿಕೆದು ಸರಿಯಾಗಿ ಬಂದಿಲ್ಲ ಅಂತ ಅವರು ಸತ್ರು ಆಕ್ಸಿಜನ್ ಕಾಂಟ್ರಾಕ್ಟ್ ಏನಾದ್ರು ಕೆಲಸ ಮಾಡುವ ಇಲ್ಲ. ಅದ್ರದ್ದು ಏನು ತೊಂದರೆ ಇಲ್ಲ. ಈಗ ವೋಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತಿಂದ, ಮೇಜರ್ ವೋಟಿಂಗ್. ಸರ್, ನನಗೆ ಒಂದು ಪ್ರಶ್ನೆ, ಇಲ್ಲಿ ಕೆಲಸ ನಡೀತಾ ಇದೆ, ಏನು ಕೆಲಸ ನಡೀತಾ ಇದೆ ನಮ್ಗೆ ಗೊತ್ತಿಲ್ಲ. ಯಾರಾದರೂ ನಿಮಗೆ ಫುಲ್ ಏನೇನು ಕೆಲಸ ಅಂತ ಯಾರಾದರೂ ದಾನಿಗಳು ಕೆಲಸ ಮಾಡಿಸ್ತಾ ಇದ್ದಾರಾ? ಫುಲ್ ಪಕ್ಕದ ಆಫೀಸಲ್ಲಿ ಫುಲ್ ಡೀಟೇಲ್ ಕೊಡ್ತಾರೆ ಸರ್. ಆಫೀಸಲ್ಲಿ ಯಾರಾದರೂ ದಾನಿಗಳು ಮಾಡಿಸ್ತಾ ಇದ್ದಾರಾ? ದಾನಿ ಇಲ್ಲ, ಗೌರ್ಮೆಂಟ್ ಇನ್ಫೋಸಿಸ್ ಫೌಂಡೇಶನ್ ಅವ್ರು ಮಾಡ್ತಾವ್ರ, ಗೌರ್ಮೆಂಟ್ ವಿರೋಧವ್ರು ಮಾಡ್ತಾವ್ರ, ಅಥವಾ ಸರ್ಕಾರ ಮಾಡೋದಾದ್ರೆ ಏನಿರ್ಬೇಕು? ಅಲ್ಲೊಂದು ಬೋರ್ಡ್ ಇರಬೇಕು, ನೇಮ್ ಆಫ್ ದಿ ಕಾಂಟ್ರಾಕ್ಟು, ಎಸ್ಟಿಮೇಟ್ ಕಾಸ್ಟು, ಕಮೆನ್ಸ್ಮೆಂಟ್ ಆಫ್ ದಿ ವರ್ಕ್, ಏನ್ ಡೇಟ್ ಆಫ್ ದಿ ವರ್ಕ್, ಇಷ್ಟೆಲ್ಲ ಡೀಟೇಲ್ಸ್ ಇರಬೇಕು. ಅವ್ರ ಫೋನ್ ನಂಬರ್ ಇರಬೇಕು. ಇಲ್ಲಿ ಏನೇನು ಸಾರ್ವಜನಿಕರು ತೊಂದರೆ ಆಗ್ತದೆ ಅದನ್ನು ಚೀಫ್ ಅವ್ರ ಹತ್ರ ಕೇಳ್ಬೋದು. ಇಲ್ಲಿ ಯಾರು ಕಾಂಟ್ರಾಕ್ಟ್ ಕೊಂಡು ಇದುವರೆಗೂ ಯಾರು ಹೇಳಿಲ್ಲ, ಯಾರು ಕಾಂಟ್ರಾಕ್ಟ್ ಅಂತ ಗೊತ್ತಿಲ್ಲ, ಯಾವ ಕೆಲಸ ಮುಗಿಯುತ್ತೆ ಅಂತ ಗೊತ್ತಿಲ್ಲ. ಒಂದು ಸರ್ಗೆ ಅಲ್ಲಿ ಕೂರಿಸ್ಕೊಂಡು ಫುಲ್ ಡೀಟೇಲ್ಸ್ ಒಂದು ಕೊಡ ಸರ್. ನನಗೆ ಗೊತ್ತಾಯ್ತು, ಗೊತ್ತಿಲ್ಲ. ಹಾಕ್ಸ್ತೀನಿ ಬಿಡಿ. ಅದರಲ್ಲಿ ಅದು ಸೂಪರ್ಡೆಂಟ್ ಕರೆದು ಆ್ಯಕ್ಚುಲಿ ಅದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಬೇಕು. ಅದನ್ನ ಮಾಡೋದು ಇದು ಮಾಡಿದ್ರೆ ನಮ್ಗೆ ಯಾರನ್ನ ಕೇಳೋದು ಇಲ್ಲಿ ಉತ್ತರ ಇಲ್ಲ. ಇಲ್ಲ, ನನಗೆ ಯಾರು ಬಂದು ಇದೇ ಫಸ್ಟ್ ಟೈಮ್ ನನಗೆ ಯಾರು ಕೇಳ್ತಾರೆ. ಸರಿ, ಇಲ್ಲ ಸರ್, ನನ್ನನ್ನು ಮೀಟ್ ಮಾಡಿಲ್ಲ. ನಾನು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಆಕ್ಚುಲಿ ನಿಮ್ಮ ಜವಾಬ್ದಾರಿ. ನೋಟಿಸ್ ಬೋರ್ಡ್ ಹಾಕ್ತೀವಿ. ನನಗೆ ಏನಂದ್ರೆ ಇದು ನಾನು ಈಗ ಬಂದು 1 ತಿಂಗಳಾಗಿದೆ, ನನಗೆ ಪೂರ್ತಿ ಡೀಟೇಲ್ ಗೊತ್ತಿಲ್ಲ ಇದು ಈ ಹಾಸ್ಪಿಟ್ಲ್ ಬಗ್ಗೆ. ಚಾರ್ಜ್ ತಗೊಂಡು ನಾವು ಬೆಂಗಳೂರಿಂದ ಟ್ರಾನ್ಸ್ಫರ್ ಆಗಿ ಬಂದಿರೋದು. ಜ್ಞಾನ ಪ್ರಕಾಶ್ ಅವ್ರ ಕಡೆ ಇಲ್ಲ, ಜ್ಞಾನ ಪ್ರಕಾಶ್ ಆದಮೇಲೆ ಜ್ಞಾನ ಪ್ರಕಾಶ್ 3-4 ತಿಂಗಳಾಯಿತು. ಅದಾದಮೇಲೆ ಮುರಳಿ ಮೋಹನ್ ಅಂತ ಬಂದಿದ್ರು. ಮುರಳಿ ಮೋಹನಿಂದ ನಾನು ಚಾರ್ಜ್ ತಗೊಂಡೆ. ಹಾಸ್ಪಿಟ್ಲಿಗೆ ಜಾಸ್ತಿ ಬರಲ್ಲ, ಸಾರ್ವಜನಿಕರ ಸಮಸ್ಯೆ ಆಯಿತು ಅಂದಾಗ ನಾವು 24/7 ಓಪನ್ ಇಟ್ಟಿರ್ತೀವಿ. ಯಾವಾಗ ಬೇಕಾದ್ರೂ ಬಂದು ಏನು ಬೇಕಾದ್ರೂ ಮಾಡ್ಬೋದು. ಯಾಕಂದರೆ ಡೈಲಿ ರೌಂಡ್ಸ್ ಮಾಡಿದಾಗ ಅದನ್ನೇ ಫಸ್ಟ್ ಚೆಕ್ ಮಾಡೋದು ನಾವು. ನೀರು, ಟಾಯ್ಲೆಟು, ಪೇಷಂಟ್ಸ್ದು ವಾರ್ಡ್ಗಳೆಲ್ಲ. ಇನ್ನೂ 1 ತಿಂಗಳು ಅವ್ರಿಗೇನೋ ಟೈಮ್ ಇದೆ. ಫೆಬ್ರವರಿ 29th ಲಾಸ್ಟ್ ಇದೆ ಅವ್ರದ್ದು. ಅದನ್ನೇ 60-70% ಜನರಲ್ ಪಬ್ಲಿಕ್ಗೆ ಈ ತಿಂಗಳಿಗೆ ಮತ್ತು ಇಷ್ಟು ತಿಂಗಳಿಗೆ ಕೆಲಸ ಮುಗಿಯುತ್ತೆ ಏನಾದರೂ ಅರ್ಥ ಆಗಬೇಕಲ್ವ? ಏನಿಲ್ಲ, ಯಾರು ಕೆಲಸ ಮಾಡ್ತಿದ್ದೀರಾ? ಇವತ್ತೇ ಹಾಕ್ಸ್ತೀನಿ. ಅಲ್ಲ, ನನಗೆ ಸುಮಾರು ಜನಕ್ಕೆ ಬೇಡ. ಈಗ ಸರ್ವರ್ ಡೀಟೇಲ್ ಆಗಿ ಹೇಳಿದ್ರಲ್ಲ, ಬೇಕಾದ್ರೆ ಒಂದೊಂದೇ ಕೇಸ್ ತಗೊಳ್ಳೋಣ. ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀರಾ ಸರ್? ಸ್ಕ್ಯಾನಿಂಗ್ ಇಲ್ಲ ಸರ್, ಡಾಕ್ಟರ್ ಇಲ್ಲ. ನಾನು ಸುಮಾರು ಕಡೆ ಎಲ್ಲ ಬರ್ತಿದ್ದೀನಿ. ನನಗೆ ಒಬ್ಬರು ಬಂದರು,
ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗಿತ್ತು. ನಾನು ಬಂದರೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಸ್ಕ್ಯಾನಿಂಗ್ ಇಲ್ಲ, ಪ್ರೈವೇಟ್ ಹೋಗಿ ಅಂತಾರೆ, ಹಣ ಇಲ್ಲ ಅಂತ. ನಾವು ಚುನಾವಣೆಯಲ್ಲಿ ಅವ್ರ ಕಡೆ ಓಟ್ ಹಾಕ್ಸಿ ಗೆದ್ದಿರ್ತೀವಿ, ನಾವು ಇಲ್ಲ ಅಂತ ಹೇಳಂಗಿಲ್ಲ. ಒಬ್ಬನಿಗೆ 4-5 ಜನ ನಮಗೆ ಬಂದರೆ ನಮ್ದು ಆಸಕ್ತಿಯಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಎಲ್ಲ ನಮ್ಮ ಹತ್ರ 2 ಎಕ್ಸ್ಟ್ರಾ ಇತ್ತು. ಇಲ್ಲಿ ರಾಮನಗರದಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಇಲ್ಲ ಅಂದ್ಬಿಟ್ಟು ಫಿಟ್ಚಿಟ್ ಹಾಸ್ಪಿಟ್ಲಿಗೆ ಒಂದು ತೊಗೊಂಡೋದ್ರು. ನಮಗೆ ಡಾಕ್ಟ್ರು ಬಂದರೆ ನಮ್ಮ ಹತ್ರ 2-3 ಸ್ಕ್ಯಾನಿಂಗ್ ಮಿಷಿನ್ ರೆಡಿ ಇದೆ. ಸ್ಕ್ಯಾನಿಂಗ್ದು ಡಾಕ್ಟ್ರು ಬೇಕು, ರೇಡಿಯಾಲಜಿಸ್ಟ್ ಅಂತ DHOಗೆ ಮತ್ತು ಗೌರ್ಮೆಂಟ್ಗೆಲ್ಲ ಬರೆದಿದ್ದೀವಿ. ಅವ್ರು ಏನಾದರೂ ಕೊಟ್ಟ ತಕ್ಷಣ ನಾವು ಸಾರ್ವಜನಿಕರು ಒತ್ತಾಯ ಮಾಡಿ ಏನಾಗಿದೆ, ಮುಂಚೆ ಎಲ್ಲ ಥರದ್ದು ತೊಂದರೆ ಇರ್ತಿರ್ಲಿಲ್ಲ. ಈಗ ಹೊಸದು ಗೈಡ್ಲೈನ್ ಸ್ಟಾರ್ಟ್ ಮಾಡಿದ್ದಾರೆ. 3 ವರ್ಷದ ಮೇಲೆ ಹಾಸ್ಪಿಟಲ್ ನಮ್ಮ ಆಸ್ಪತ್ರೆಯಲ್ಲಿ ಫಿಸಿಷಿಯನ್ ಇವರೇ ಮೊದಲು ಅಂತ ಕಾಣ್ತದೆ, ಯಶವಂತ್ ಸರ್. ಅವ್ರದ್ದು ಯಾರು ಇಲ್ಲ. ನಾವು ಎಷ್ಟು ಜನ ಹೆಲ್ತ್ ಮಿನಿಸ್ಟರ್ಗಳಾದ್ರು ನಾವು ಬೇರೆ ಕೆಲಸಕ್ಕೆ ಹೋದಾಗ ಅವ್ರು ಏನಾದರೂ ಕಂಡ್ರೆ ಮಾಡಿ ಫಿಸಿಷಿಯನ್ ಹಾಕ್ಕೊಡ್ತೀವಿ. ಇದು ಸ್ಕ್ಯಾನಿಂಗ್ ಯಾವಾಗ ಸರಿ ಹೋಗ್ಬೇಕು ಸರ್? ಸರ್ ಅದು ಗೌರ್ಮೆಂಟ್ ಯಾವಾಗ ಡಾಕ್ಟರ್ ಕೊಡ್ತಾರೆ ಅವಾಗ ಸ್ಟಾರ್ಟ್ ಮಾಡ್ತೀವಿ ಸರ್. ಮಿಷಿನ್ ಇದೆ, ಎಲ್ಲ ರೆಡಿ ಇದೆ, ಪೂರ್ತಿ ರೆಡಿ ಇದೆ, ರೂಮ್ಗಳೆಲ್ಲ ರೆಡಿ ಇದೆ, ಎಲ್ಲ ಇದೆ ಸರ್. ಸರ್ಕಾರದಿಂದ ನಮಗೆ ಯಾವತ್ತು ಸ್ಕ್ಯಾನಿಂಗಿಗೆ ಡಾಕ್ಟರ್ ಸ್ಕ್ಯಾನಿಂಗ್ಗೆ ಜ್ಞಾನಪ್ರಕಾಶ್ ಅವರಿದ್ದು ಈಗ ಅನೇಕಲ್ ಕೊಟ್ಟರು. ಅವ್ರನ್ನ ಇಲ್ಲಿಯವ್ರದ್ದು ದೊಡ್ಡವ್ರ ಸಮಸ್ಯೆ, ಅವ್ರನ್ನ ನಾವು ರಿಲೀವ್ ಮಾಡಿಸಲ್ಲ, ನೀವು ಆಲ್ಟರ್ನೇಟ್ ಕೊಟ್ಟರೆ ನಾವು ರಿಲೀವ್ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿರೋದು ಕಳಿಸ್ಬಿಟ್ರೆ ನಾವು ಯಾವುದಾದ್ರು ಬೇರೆ ಅಧಿಕಾರಿ ಕೇಳಿದ್ರೆ ಇಲ್ಲ ಯಾವ ಕಾರಣಕ್ಕೂ ಆಗಲ್ಲ, ಇಲ್ಲಿಗೆ ಯಾರು ತರಲಿ, ನಾನು ಕೂತ್ಕೊಂಡಾಗ ಕೆಲಸ ಮಾಡಲ್ಲ ಅಂತಾರೆ. ಡಾಕ್ಟ್ರನ್ನ ಕಳಿಸುವಾಗ ಯಾರು ಗರ್ಭಿಣಿಯರು ಬರ್ತಾರೆ, ಯಾರೋ ಹೃದ್ರೋಗಿಗಳು ಬರ್ತಾರೆ, ಅವ್ರು ಸ್ಕ್ಯಾನಿಂಗ್ ಇಂಪಾರ್ಟೆಂಟು. ಸೂಪರ್ಟೆಂಟ್ ಇಲ್ವಾ? ಅದು ಹಾಕಿದ್ರೆ ಆಯ್ತಾ? ಇವತ್ತಿಂದ ಇವತ್ತು ನೈಟ್ ಇದು ಯಾರ ಹತ್ರ ಇರುತ್ತೆ ರಿಜಿಸ್ಟರ್ ಕೇಳಿ. 1ನೇ ತಾರೀಕು ಅಲ್ಲ, 29ನೇ ತಾರೀಕು ರಾಮಚಂದ್ರಯ್ಯ ಅಂತ ಅನ್ಸುತ್ತೆ ಅಲ್ವಾ ಅವ್ರ ಹೆಸರು, ಪೇಷಂಟ್ ಹೆಸರು? ಪೇಷಂಟು ಡಿ ರಾಮಚಂದ್ರಯ್ಯ ಅಂತ. ಅವರು ಸಾಹಿತಿಗಳು, 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಂತ. ಒಬ್ಬರು ಏನು ಸಣ್ಣ ಪುಟ್ಟ ಸಮಸ್ಯೆಗೆ ಆಸ್ಪತ್ರೆಗೆ ಹೋಗ್ತಾರೆ, ಸಿಗಲಿಲ್ಲ ಅಂದರೆ ಬೇರೆ ಎಲ್ಲ ಹಾಸ್ಪಿಟ್ಲಿಂದ ರೆಫರ್ ಮಾಡಿ ಕರ್ಕೊಂಡು ಬಂದಿದ್ರು. ಇದು ಪುಟ್ಟಪ್ಪ ಇದು ಮನೆಯಲ್ಲಿ ಅಲ್ಲಿ ಹೋಗಿ ಇದರಲ್ಲಿ ಕ್ಯಾಶುಯಾಲಿಟಿ ರಿಜಿಸ್ಟ್ರು ಸುಷ್ಮಾ ಇದಲ್ವಾ ರಿಜಿಸ್ಟ್ರು ಅಂತ ತಗೊಂಡು, ಆಮೇಲೆ ಪುಟ್ಟಪ್ಪನಿಗೆ ಹೇಳಿ ಅದು ಇವತ್ತು ಇದು ನಡೀತಾ ಇದೆಯಲ್ಲ ಮೋಸ್ಟ್ಲಿ 29 ಇಲ್ಲ ಸರ್, 25ನೇ ತಾರೀಕು ಬರೋದು, 26ನೇ ತಾರೀಕು ಗುರುವಾರ, 26 ತಗೊಂಬ ಗುರುವಾರ ದಿವಸ ರಾಮಚಂದ್ರ ಡಿ 25ನೇ ತಾರೀಕು ನೋಡಿ ಸರ್. 25 ಇರ್ಬೇಕು ನೈಟ್ 25 ನೈಟು, 26ನೇ ತಾರೀಕು ಅವ್ರನ್ನ ಇದಾಗ್ತದೆ. ಯಾರು ನಮ್ಮ ಸುನಿಲ್ಗೆ ಹೇಳ್ಬಿಡಿ ಸರ್. ಬೇಕಾದ್ರೆ 2 ಮಾಡಿಸ್ಬಿಟ್ಟು ಆ ಕಡೆ ಒಂದು ಈ ಕಡೆ ಒಂದು. ಈ ಕಡೆ ಯಾರಿಗೂ ಬಿಡ್ತಾ ಇಲ್ವಲ್ಲ? ಇಲ್ಲ ಸರ್, ಅದು ಕಾಂಕ್ರೀಟ್ ಹಾಕಿದಿಲ್ಲ ಸರ್, ನೀರು ಹೊಡಿತಾರೆ ಸರ್. ಬೇಕಾದ್ರೆ ಪೇಂಟಲ್ಲೇ ಬರ್ಸ್ಬಿಟ್ಟು ಸರಿ ಸರ್. ಒಂದು 15 ಸಲ ಲೆಟರ್ ಎಲ್ಲ ಬರ್ತಿದ್ದೀನಿ, ಗೌರ್ಮೆಂಟಿಗೆ ಲೆಟರ್ ಹಾಕಿದ್ದೀನಿ, DHOಗೆ ಲೆಟರ್ ಹಾಕಿದ್ದೀನಿ, ಎಲ್ಲ ಮಾಡಿ ಅವ್ರಿಗೂ ಗೊತ್ತಿದೆ. ಇದೆಲ್ಲ ಎಸೆನ್ಸಿಯಲ್ ಸರ್. ಇಲ್ಲೇ ಆಸ್ಪತ್ರೆ ನಾನು ಬರ್ತಿದ್ದೀನಿ. ಬೇರೆ ಆಸ್ಪತ್ರೆ ಆದರೆ ಈಗ ಕುಣಿಗಲ್ಲು ಕನಕಪುರ ಆದರೆ ರೋಡ್ ಚೆನ್ನಾಗಿದ್ದಾವೆ, ಪೇಷಂಟ್ನ ಕಳ್ಸಕ್ಕೆ ಅರ್ಧ ಗಂಟೆ ಅಂತ ಮೈನ್ ರೋಡು ಜನನೇ ಹೊಟ್ಟೋಗಿರ್ತಾರೆ. ಇಲ್ಲಿಂದ ಹೋಗ್ಬೇಕಂದ್ರೆ 1.5 ಗಂಟೆ 2 ಗಂಟೆ ಬೇಕು, ಅಕಸ್ಮಾತ್ 2.5 ಗಂಟೆ ಬೇಕು. ನಮ್ಮ ಜನ ಏನಾದ್ರು ಬೇರೆ ಆಸ್ಪತ್ರೆ ವಿಕ್ಟೋರಿಯಾ ಅಲ್ಲಿ ಹೋಗ್ಬೇಕು ಅಂದರೆ ಆ ಟ್ರಾಫಿಕ್ಕು ಅದರೆಲ್ಲ ಹಂಗಾಗಿ ಕೊಡಿ ಅಂತಲೂ ಬರ್ದಿದ್ದೀವಿ. ಅದೇನಾಗಿದೆ ಅಂದರೆ ಬೇರೆ ಮಕ್ಕಳ ಡಾಕ್ಟ್ರುಗಳು ಎಲ್ಲ ಎಕ್ಸಸ್ ಇರ್ತಾರೆ. ಈ ಗರ್ಭಿಣಿ ಡಾಕ್ಟ್ರು ಅವರೆಲ್ಲ ಒಂದೊಂದು ಆಸ್ಪತ್ರೆಗೂ ನಾನು ಕೊಡ್ತಾರೆ. ಈ ರೇಡಿಯಾಲಜಿ ಮಾಡಿದವರೇ ಬರ್ಬೇಕು ಸ್ಕ್ಯಾನಿಂಗ್. 9:45ಕ್ಕೆ ಬಂದಿದ್ದಾರೆ, 9:50 ನೋಡಿದ್ದಾರೆ, 10:05ಕ್ಕೆ ಎಕ್ಸ್ಪೈರ್ ಆಗಿದೆ. ಏನು ಪ್ರಾಬ್ಲಮ್ ಇದೆ? ಇದು ಬ್ಲಡ್ ವಾಂತಿ ಆಗಿದೆ, ಒಂದು ಅಂದರೆ ಫಿಟ್ಸ್ ಬಂದಿತ್ತು, ಕನ್ವಲ್ಷನ್ಸು. ಆಮೇಲೆ ಬಂದಾಗಲೇ ಏನೂ ಇಲ್ಲ, ವೈಟಲ್ಸ್ ಪಲ್ಸು ಅದೆಲ್ಲ. ನಾನು ಆಮೇಲೆ ವಿಚಾರಿಸಿದ್ರೆ ಅವರೇನೋ ಬೇರೆ ಇದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಂತೆ, ಇಲ್ಲಿ ರಘುನಾಥ ಹಾಸ್ಪಿಟ್ಲಿಗೆ. ಅಲ್ಲಿಂದ ಇಲ್ಲಿಗೆ ಕಳಿಸಿದ್ರು. ಬಟ್ ಮನೆಯಿಂದಲೇ ಏನೋ ಲೇಟಾಗಿ ಬಂದರು ಅಂತ ನಾನು ಹಂಗೂ ಇವನು ಫೋನ್ ಮಾಡಿದೆ. ಪವನ್ನೇ ಎತ್ತಿಲ್ಲ, ಬನ್ನಿ ಒಂದ್ಸಲ ಸುಮ್ಮನೆ ಸರ್ವೆ. ನಾನು ಇವತ್ತು ರೌಂಡ್ಸ್ ಮಾಡಿಲ್ಲ, 1ನೇ ತಾರೀಕು ಸುಮಾರು 5 ಗಜವನಿಗಳಲ್ಲಿ ಅವ್ರಿಗೆ ಆಕ್ಸಿಜನ್ ಕೊರತೆಯಿಂದ ಆಕ್ಸಿಜನ್ ಸಪ್ಲೈ ಇಲ್ಲ. ವಾಮಿಟ್ ಆಗಿ
ಬ್ರೈನ್ ಎಮರೇಜ್ ಆಕ್ಸಿಜನ್ ಇಲ್ಲ ಅದಕ್ಕೆ ನಾವು ಎರಡು ಸಿಲಿಂಡರ್ ಇದು ಪ್ಲಸ್ ಕಾನ್ಸಂಟ್ರೇಟರ್ ಇದರ ವಾರ್ಡಲ್ಲೂ ಇಡ್ಸಿದ್ವಿ ಎತ್ಕೊಂಡ್ಬರೋ ಬೇಡ ಪೇಷಂಟ್ ಅಲ್ಲಿಗೆ ಕಾನ್ಸಂಟ್ರೇಟರ್ ಎಲ್ಲ ಮೇಲೆ ತೋರಿಸ್ತೀನಿ ವಾರ್ಡುಗಳನ್ನು ನೋಡಿ ಅದೇ ಇಲ್ಲೂ ಇದೆ ಬೆಡ್ಗೆ ನೋವು ಎಮರ್ಜೆನ್ಸಿಗೆ ಯಾವಾಗಿಂದ ಎಲ್ಲಿ ಮಣ್ಣ ಅಡೆ ಅಲ್ಲ ಅವ್ರೆ ಜಯರಾಜ್ ಇಲ್ಲ ಅಡೆ ಅವ್ರೆ ₹3,500 ಬೇಕು ವಾರಕ್ಕೆ ಮಿನಿಮಮ್ 2 ಒಂದು ವಾರಕ್ಕಿಂತ 7-8 ಸಾವಿರ ಪ್ರತಿ ತಿಂಗಳಿಗೆ ಎಷ್ಟಾಗ್ಬೋದು ಮಾತ್ರ 250 ಕೇಸ್ ಮೇಂಟೈನ್ ಮಾಡೋದು ಪಕ್ಕ 4 ಆಕ್ಸಿಜನ್ನು ಇದೆಯಲ್ಲ ಇದನ್ನು ಹೈಟೆಕ್ ಇದನ್ನ ಕ್ಲೋಸ್ ಮಾಡಿದ್ದೀವಿ ಇದು ತಿಂಗಳು ಬಿಟ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಎಲ್ಲ ರೆಡಿ ಇದೆ ಅದೇ ಎಲ್ಲ ನಮ್ಗೆ ಬೇಕಲ್ಲ ಡಾಕ್ಟರ್ಸ್ ಅಲ್ಲ ಅದು ಹೊಗೆ ಎಲ್ಲ ಬಿಟ್ಟು ಏನು ಇದಾಗದೆ ಇನ್ಫೆಕ್ಷನ್ ಆಗ್ಬಾರ್ದು ಒಂದು ದಿನ ಟಿಪ್ಪೆ ಅಡ್ಮಿಟ್ ಆಯಿತು ರೆಡಿ ಇದೆಲ್ಲ ಮಾಡ್ತಾರೆ ಇದಕ್ಕೆ ಯಾರ ಹತ್ರ ಇದೆ ತರಿಸಿ ಪಕ್ಕ ರೆಡಿ ಮಾಡಿಬಿಟ್ಟಿದ್ದೀವಿ ICU ಇದು ರಿಸರ್ವೇಷನ್ ಆಯ್ತು ಸರ್ ಇವಾಗ ಇದಾಗಿಲ್ಲ ಇದೇನು ಮಾಡೋಂಗಿಲ್ಲ ಈಗ ಸಾಟರ್ಡೆ ಹೊಸ ಮಿಷನ್ ಬಂದಿದೆ ಈ ಕಡೆ ಬಂದು ಮರ ₹50,000 ಬೇಕು ಸರ್ ಮನೆ ಎಲ್ಲ ನೋವಾಯ್ತದೆ ಟ್ರೀಟ್ಮೆಂಟ್ ಕೊಡ್ತಾರೆ ನೀವು ಪೇಷಂಟ್ ವಾರಕ್ಕೆ ಎಷ್ಟು ಸಲ ಕಟ್ಕೊಡ್ತೀರಾ 3 ಸಲ ಯಾವ ಪ್ರತಿ ವಾರ ಬರ್ತೀರಾ ವಾರಕ್ಕೊಂದ್ಸರಿ ಬೇರೆ ಪ್ರೈವೇಟ್ ಮಾಡಿಸಿದ್ರಾ ಎಷ್ಟು ಚಾರ್ಜ್ ಮಾಡ್ತಾ ಇದ್ದೀವಿ ವಾರಕ್ಕೆ 2 ಸಲ ಹೋಗ್ಬೇಕಲ್ವಾ ನನ್ನ ಡೆಪಾಸಿಟ್ ಈಗಿನ ಪರಮಟ 3 ಇಲ್ಲೆಷ್ಟಿದೆ ಸರ್ ಚಾರ್ಜು ಫ್ರೀ ಸರ್ ಫ್ರೀ ಅಯ್ಯೋ ಆ ಕಾಯಿಲೆ ದೇವ್ರು ಯಾರು ಕೊಡೋದು ಬೇಡ ಫ್ರೀ ಏನು ಬೇಡ ಕಾಯಿಲೆನೂ ಬೇಡ ಏನು ಬೇಡ ಪಾಪ ಇವ್ರು ಕೊಡೋಂಥ ಕಷ್ಟ ದೇವ್ರು ಯಾರು ಕೊಡೋದು ಬೇಡ ಈಗ ಶುಗರ್ ಗೀಗರ್ ಇಲ್ಲ ಅಂದರೆ ಏನೋ ಪರವಾಗಿಲ್ಲ ಸೋಮವಾರ ಮಾಡಿಸಿದ್ದಾರೆ ಹಾಂ ಹಾಂ ಸೂಪರ್ ಇದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಇವರೆಲ್ಲ ವೆರಿ ವೆಲ್ ಕ್ವಾಲಿಫೈಡ್ ಅವಾಗ ಇರಲಿಲ್ಲ ಅವನಲ್ಲಿ ಬೆಂಗಳೂರು ಸೇರಿಸು ಆಗಲಿಲ್ಲ ಹೌದು ಬಿಗಿನಿಂಗ್ಗೆ ಹೇಳಿದ್ರು ಇದೇನೋ ಟೆಂಪರರಿ ಅಷ್ಟೇ ಸರ್ ಈಗ ಕ್ಯೂರ್ ಆಗಬೇಕು ಅಂತ ಹೇಳಂಗಿಲ್ಲ ಗೊತ್ತಿರೋರೆಲ್ಲ ನಾವು ಏನೇನೋ ಆಸೆಗಳು ಇರ್ತಾವೆ ಇಷ್ಟ ಇರ್ತಾರೆ ಮಾಡ್ತಾರೆ ಸದ್ಯ ಹೆಂಗೋ ಪುಣ್ಯ ಗೌರ್ಮೆಂಟ್ನವರು ಇದನ್ನು ಮಾಡ್ಕೊಟ್ಟಿದ್ದಾರೆ ಇಲ್ಲಾಂದರೆ ಪ್ರತಿ ವಾರ ಯಾರು 10,000 ಬಸ್ ಚಾರ್ಜ್ ಏನೋ ಒಂದು ದಿನೆಲ್ಲ ಇರಬೇಕು ಫುಲ್ಲು ಬೆಡ್ಗೆಲ್ಲ ಡಿಸ್ಟೋ ವಾಟರ್ ಥರ ಹಾಕಿ ಎಲ್ಲ ಕ್ಲೀನ್ ಮಾಡಿ ಒಂದು ಪೇಷಂಟ್ಗೆ ಎಷ್ಟು ಟೈಮ್ ತಗೊಳ್ತಾನೋ 4 ಅವರ್ಸ್ ನೀವೇನು ಸರ್ ಇದೆ ಈಗ ಆಪರೇಷನ್ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಏನು ಫುಲ್ಲು ಪ್ಲೇಚ್ ಆಗೋಗುತ್ತೆ AC ಫುಲ್ಲು ಓಟಿ ಕೆಳಗಡೆ ತೋರಿಸ್ತೀನಿ ನಾನು ಫುಲ್ಲಿ ಎಕ್ವಿಪ್ಡ್ ಸರ್ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಇಷ್ಟು ಜಾಗ ಏನು ಮಾಡಲ್ಲ ಮನೆ ಪೂಜೆ ಮಾಡಿಸಿ ಸ್ಟಾರ್ಟ್ ಮಾಡೋದು ಇಲ್ಲ ಇದು ಮೈನರ್ ಮೂಳೆ ಹಾಗೆ ತಡ್ರಿ ಸರ್ ಹಂಗೆ ಒಂದು ನಿಮಿಷ ಸರ್ ಹಾಗೆ ಒಂಚೂರು ಕೇಸು ಮೂಳೆದು ಅದು ಇದು ಬಂದರೆ ಅದು ಆಫ್ತ ಕಣ್ಣೆಂದು ಇವೇನು ಕೆಲಸಕ್ಕೆ ಬರ್ತಾ ಇದ್ದವು 100% ಸರ್ ಹೌದಾ? ನೀವು ಯಾವ ಕೇಸರ ತಗೊಬನ್ನಿ ನಾಳೆಯಿಂದ ಇನ್ನೊಂದು 2 ದಿನ
ಫಸ್ಟ್ ಮೈನರ್ ಮಾಡ್ಬಿಟ್ಟು ಮೇಜರ್ಗೆ ಹೋಗೋಣ ಸರ್ ಇವರೆಲ್ಲ ಸೆಟ್ ಇದ್ರದ್ದು ಏನು ವಿಚಾರ ಇದ್ರು? ಸರ್ ಇದು ನಮ್ಮಲ್ಲಿ 3 ಸೆಕ್ಷನ್ ಇದೆ OT ಅಲ್ಲಿ. ಅದು ಮೇಜರ್ OT, 2 ಮೈನರ್ OT, ಒಂದು ಜನರಲ್ ಸರ್ಜರಿ ಕೇಸ್ ಎಲ್ಲ ಹಾಕ್ಕೋತೀವಿ. ಲೇಬರ್ದು ಸಿಸೇರಿಯನ್ ಆ ಥರ ಎಲ್ಲ ಬಂದರೆ ಹಾಕ್ಕೋತೀವಿ ಲೇಬರ್ ರೂಮಲ್ಲೆಲ್ಲ. ಇಲ್ಲಿ ಒಂದು ಮೂಳೆ ಸಂಬಂಧಪಟ್ಟಂಥದ್ದು ಬಂದರೆ ನಮ್ಮ ಹತ್ರ ಮೂಳೆ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಫಾರೂಕ್ ಸರ್ ಅಂತ ಅವರು. ನಮ್ಮ ಆಫ್ಥಾಲ್ಮಾಲಜಿ ಬಂದರೆ ನಾಗನಾಥ್ ಸರ್ ಇದ್ದಾರೆ, ಅವರು OT. ಇವತ್ತು ಆ್ಯಕ್ಚುಲ್ ಆಗಿ OT ಮೈನರ್ ಎಷ್ಟೊತ್ತಿಗೆ ಸ್ಟಾರ್ಟ್ ಇವತ್ತು ಸ್ಟಾರ್ಟ್ ಮಾಡ್ತೀವಿ. ಇಷ್ಟು ದಿನ ಮಾಡಿರಲಿಲ್ಲ. ನಾಗನಾಥ್ ಕಣ್ಣಿಂದು, ಫರೂಕ್ ಮೂಳೆ, ನರಸಿಂಹಮೂರ್ತಿ ಸರ್ಜನ್, ಹೇಮಶ್ರೀ ಗರ್ಭಿಣಿ ಮತ್ತೆ ಇದ್ರವರು, ಫಿಸಿಷಿಯನ್ ಯಶವಂತ್ ಚಂಬಲ್ ಡಾಕ್ಟರ್ ಬಂದಿದ್ದಾರೆ. ಇಲ್ಲ ಸರ್, ನಾನು ಸಾರ್ವಜನಿಕರಿಂದ ತಿಳಿದಿರೋದು ನಾಗನಾಥ್ ಅವ್ರ ಬಗ್ಗೆ, ಭರತ್ ಅವ್ರ ಬಗ್ಗೆ, ಯಶವಂತ್ ಅವ್ರ ಬಗ್ಗೆ ಎಲ್ಲ ಸುಮಾರು ದಿವಸದಿಂದ ಇಲ್ಲ ಅವರು. ಆಮೇಲೆ ಈಗ ನಾವು ಇದಕ್ಕೂ ಅಷ್ಟೇ, ಯಾರು ಫಿಸಿಕಲಿ ಚಾಲೆಂಜ್ ಅವ್ರ ಕಾರ್ಡು ಅದೆಲ್ಲ ಬರ್ತಾರಲ್ಲ, ವೃದ್ಧಾಪ್ಯ ವೇತನ, ಆಮೇಲೆ ಅಂಗವಿಕಲ, ಅದೆಲ್ಲ ಯಾವತ್ತು ಬರ್ತಾರೆ ಆ ಡೇನೇ ಇಶ್ಯೂ ಆಗುತ್ತೆ. ನೀವು ತಿರ್ಗಾ ಬನ್ನಿ, ನಾಳೆ ಬನ್ನಿ, ನಾಡಿದ್ದು ಬನ್ನಿ, ಅವೆಲ್ಲ ಏನು ಇಲ್ಲ. ಚೆಕಪ್ ಮಾಡಿ ಏನು ಇಲ್ಲ, ಎಲ್ಲ ಇಲ್ಲೇ ಫುಲ್ ಇಲ್ಲೇ ಓಪನ್ ಮಾಡಿ ಇಲ್ಲೇ ಕೊಡಿಸಿ ಆನ್ಲೈನಲ್ಲಿ ತಗೋಬೇಕು. ಅವ್ರು ಯಾರು ಬರಂಗಿಲ್ಲ, ಅವ್ರು ಬಂದು ಚೆಕ್ ಮಾಡಿಸಿ ಕೊಟ್ಕೋಬೇಕಷ್ಟೇ. ಇವನು ಅದನ್ನೆಲ್ಲ ಸರ್ವಿಸ್ ಮಾಡ್ತಾ ಡೈಲಿ ಬರ್ತಾರೆ. ಗ್ಲಾಸ್ ಇವತ್ತು ಫಿಟ್ ಮಾಡ್ತಾರೆ, ಇವೆಲ್ಲ ಹೊರಗಡೆ ಇಟ್ಸ್ಬಿಡಿ. ಓಪನಿಂಗ್ ಕಲ್ತ್ಕೊಂಡಿದ್ಯಾ? ಈಗ ನೋಡ್ತಾ ಇದ್ದೀನಲ್ಲ, ಶುಗರ್ ಇದೆಯಾ? ಮಾಗಡಿ ತಾಲೂಕು ಹಾಸ್ಪಿಟ್ಲು ಈಗ ಸುಸಜ್ಜಿತವಾಗಿ ಎಲ್ಲನೂ ಆಗಿದೆ. ಇನ್ನೊಂದು ವಾರ 10 ದಿನ ಬಿಟ್ಟರೆ ನಾವು ಆಪರೇಷನ್ಗಳು ಅದೆಲ್ಲ ಶುರು ಮಾಡಿದ್ದೀವಿ ಈಗ ಆಲ್ರೆಡಿ. ನಾವು ಹೆರಿಗೆ ಮತ್ತು MCH ಅಂತೀವಿ, ಹೆರಿಗೆ ಮತ್ತು ಮಕ್ಕಳ ಗರ್ಭಿಣಿ ಮತ್ತು ಮಕ್ಕಳ ಇವರನ್ನು ಎಲ್ಲೂ ಹೊರಗಡೆ ಹೋಗಿ ಡೆಲಿವರಿ ಮಾಡಿಸ್ಕೋಬಾರ್ದು ಅಂತ ಕೇಳ್ಕೊತೀನಿ. ನಮ್ಮಲ್ಲೇ ಗರ್ಭಿಣಿ ರೋಗ ತಜ್ಞರಿದ್ದಾರೆ, ಮಕ್ಕಳ ತಜ್ಞರಿದ್ದಾರೆ, ಎಲ್ಲರೂ ಇದ್ದಾರೆ. ಅದಕ್ಕೆ ದಯಮಾಡಿ ಎಲ್ಲ ಜನರುಗಳು ಬಂದು ನಮ್ಮ ಮಾಗಡಿ ಜನರಲ್ ಆಸ್ಪತ್ರೆಯಲ್ಲೇ ಎಲ್ಲ ಆರೋಗ್ಯ ಸೌಲಭ್ಯಗಳನ್ನ ಪಡಿಬೇಕು ಅಂತ ನಮ್ಮಲ್ಲಿ ಕೇಳ್ಕೊತೀವಿ.